ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಖಾಸಗಿ ಶಾಲೆಯ ಚೆಲ್ಲಾಟದಿಂದಾಗಿ ಒಂದಲ್ಲ ಎರಡಲ್ಲ 30 ಮಕ್ಕಳ ಭವಿಷ್ಯ ಅತಂತ್ರಗೊಂಡಿದೆ. ಅಡ್ಮಿಷನ್ನ ಟೈಮ್ನಲ್ಲಿ ಹೇಳಿದ್ದು ಒಂದು, ಅಡ್ಮಿಷನ್ ಆದಮೇಲೆ ಹೇಳ್ತಾ ಇರೋದು ಮತ್ತೊಂದು. ಇದರಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಈಗ ಅತಂತ್ರಗೊಂಡಿದೆ. ಬೆಂಗಳೂರಿನ ಶಂಕರಪುರದ ಖಾಸಗಿ ಶಾಲೆಯ ಅವಾಂತರ ಇದು. ಮಹಿಳಾ ಸೇವಾ ಸಮಾಜ ಸೀನಿಯರ್ ಸ್ಕೂಲ್ ಈ ರೀತಿ ಎಡವಟ್ಟು ಮಾಡಿಕೊಂಡಿದೆ. ಅಡ್ಮಿಷನ್ನ ಸಂದರ್ಭದಲ್ಲಿ ಸ್ಟೇಟ್ ಬೋರ್ಡ್ ಸಿಲೆಬಸ್ ವಿಚಾರವಾಗಿ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅನ್ನ ಬೋಧನೆ ಮಾಡ್ತೀವಿ ಅಂತ ಹೇಳಿ ಒಬ್ಬೊಬ್ಬರಿಂದ 50,000 ರೂಪಾಯಿ ಅಡ್ವಾನ್ಸ್ ಇಟ್ಕೊಂಡು 30 ಮಕ್ಕಳ ದಾಖಲಾತಿಯನ್ನ ಮಾಡಿಕೊಂಡ್ರು. ಆದರೆ ಈಗ ಹೇಳ್ತಾ ಇರೋದು ಇಲ್ಲ, ಇಲ್ಲಿ ಸ್ಟೇಟ್ ಸಿಲೆಬಸ್ ಇರೋದಿಲ್ಲ, CBSE ಸಿಲೆಬಸ್ಗಷ್ಟೇ ಅನುಮತಿ ಇದೆ ಅಂತ. ಹಾಗಿದ್ರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು? ಮೊದಲೇ ಈ ವಿದ್ಯಾರ್ಥಿಗಳು ಈ ವಿಚಾರವನ್ನು ತಿಳಿಸಿದ್ರೆ ಬೇರೆ ಸ್ಕೂಲನ್ನು ನೋಡ್ಕೊಳ್ತಾ ಇದ್ರು. ಇವರು ಆಡಿದ್ದೇ ಆಟ. ಇಂಥವರಿಗೆ ಕಡಿವಾಣ ಹಾಕುವಂತಹ ಕೆಲಸ ಶಿಕ್ಷಣ ಇಲಾಖೆಯಿಂದ ಆಗಬೇಕಾಗಿದೆ. ಇದು ಕೇವಲ ಒಂದು ಖಾಸಗಿ ಶಾಲೆಯ ವಿಚಾರ ಅಲ್ಲ, ಬಹುತೇಕ ಇದೇ ರೀತಿ ಮಾಡ್ತಾ ಇರಬಹುದು, ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ಶಂಕರಪುರದ ಖಾಸಗಿ ಶಾಲೆಯಲ್ಲಿ ಈ ರೀತಿಯ ಅವಾಂತರ ಬೆಳಕಿಗೆ ಬಂದಿದೆ. ಮಕ್ಕಳದು ಫೀಸು ಜನವರಿಗೆ ಕಟ್ಟಿಸ್ಬಿಟ್ಟಿದ್ದಾರೆ. 18/1 ಜನವರಿಗೆ ಕಟ್ಟಿಸ್ಬಿಟ್ಟಿದ್ದಾರೆ. ಅದು ಜನವರಿ 30ನೇ ತಾರೀಕು ಒಳಗಡೆ ಕಟ್ಟಬೇಕು ಅಂತ ಹೇಳಿದ್ದಾರೆ. ಇವಾಗ ನೋಡಿದರೆ ನೀವು ಬೇರೆ ಕಡೆ ಹೋಗಿ ಅಂತ ಅಂದರೆ ನಾವು ಇಲ್ಲಿ ಹೋಗೋಣ. ಇನ್ನು 2 ದಿವಸ ಐತೆ, ಸೋಮವಾರದಿಂದ ಸ್ಕೂಲ್ ಓಪನ್ನು. ಇವಾಗ ನಾವು ಇಲ್ಲಿ ಹೋಗಬೇಕು, ಬಟ್ಟೆ ತೊಗೊಂಡಾಯ್ತು, ಎಲ್ಲ ಆಯಿತು. ನಾವು 5% ಹಂಗೆ ಬಡ್ಡಿ ತೊಗೊಂಬಂದಿದ್ವಿ, 1 ಲಕ್ಷ. ಇವಾಗ ಬಡ್ಡಿನೂ ಹೋಯ್ತು, ಬಡ್ಡಿನೂ ಕಟ್ತಾ ಇದ್ದೀವಿ. ಇಲ್ಲಿ ಹೋಗ್ಬೇಕು ನಾವು. ಫೀಸು 46,000. ಅದು ಡೊನೇಷನ್ನು ಬಂದ್ಬಿಟ್ಟು 50,000 ಮುಂಚೆನೇ ಕಟ್ಬಿಟ್ಟಿದ್ದೀವಿ ನಾವು. ಅದು UKG ಇರುವಾಗಲೇ ಕಟ್ಬಿಟ್ಟಿದ್ದೀವಿ 2 ವರ್ಷ ಹಿಂದೆಯೇ. ಸೊ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ನೀವು ಬೇರೆ ಕಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಹೋಗೋಣ, ಇನ್ನು 2 ದಿವಸಕ್ಕೆ ಓಪನ್ನು ಎಲ್ಲ. ನಮ್ಮ ಮಗಳು LKGಯಿಂದ ಇಲ್ಲೇ ಓದ್ತಾ ಇದ್ದಾಳೆ. ನಾವು ಫಸ್ಟು 85,000 ಫೀಸ್ ಡೊನೇಷನ್ ಕಟ್ಟಿರೋದು ನಾವು. 50,000 ಡೊನೇಷನು, 35,000 ಫೀಸು. ನಾಳಿದ್ದು ಸ್ಕೂಲ್ಗೆ ಪಾಪುಗಳಿಗೆಲ್ಲ ಸ್ಕೂಲ್ ಡ್ರೆಸ್ಸು ತೊಗೊಂಡಿದ್ದೀವಿ, ಎಲ್ಲ ಫುಲ್ಲು ತೊಗೊಂಡು ಇವಾಗ ಹೇಳ್ತಾ ಇರೋದು ಅವ್ರು ಇಷ್ಟೇ, ಬರೀ ನೀವು ಬೇರೆ ಕಡೆ ಸೇರಿಸ್ಕೊಡಿ. ಇಲ್ವಾ, ಇಲ್ಲಿ ಯಾವುದೋ ಒಂದು ಸ್ಕೂಲ್ ಇದೆ, 25,000 ರೂಪಾಯಿ ಅಡ್ಮಿಷನ್ನು, ನಿಮ್ಮದು ರಿಫಂಡ್ ಮಾಡ್ತೀನಿ ಅಂತ ಇದ್ದಾರೆ. ರಿಫಂಡ್ ಮಾಡ್ತಾರೆ ಅಂತ ನಮಗೇನು ರಿಫಂಡ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಕೊಟ್ವಾ? ಇಲ್ಲಿ ರಿಫಂಡ್ ಬೇಡ, ರಿಫಂಡಲ್ಲೂ ಎಷ್ಟೋ % ಅಂತ. ನಾವು ಎಲ್ಲೋ ಇವಾಗ LKGಯಿಂದ ಇವಾಗ ಸೇರಿಸಿ 10th ಗಂಟೆ ಓದಲಿ ಅಂತ ನಾವು ಇಲ್ಲೇ ಸೇರಿಸಿರೋದು ಸ್ಕೂಲ್. ಇವಾಗ ನಾವು ಕೆಲಸ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಮಕ್ಕಳು ಸ್ಕೂಲ್ಗಳು 1ನೇ ಕ್ಲಾಸಿಂದ 10th ಗಂಟೆ ಒಂದೇ ಇರಲಿ ಅಂದ್ಬಿಟ್ಟೆ ನಾವು ಇಲ್ಲಿ ಹಾಕಿದ್ದು. ಈ ಥರ ಇದ್ದಿರೋ ಒಂದೊಂದು ವರ್ಷಕ್ಕೂ ಬೇರೆ ಬೇರೆ ಕಡೆ ಸೇರಿಸ್ಕೊಂಡು ಹೋಗ್ಬೇಕಂದ್ರೆ ಇವಾಗ ಇವರು ಹೇಳೋದು ಅಷ್ಟೇ. ಯಾರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ. ನಮ್ಮ ವಿಚಾರ, ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ ಪೋಷಕರಾದಂತಹ ಗಿರೀಶ್ ಅವರು. ಗಿರೀಶ್ ಅವರೇ ನಮಸ್ಕಾರ. ಗಿರೀಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಗಿರೀಶ್ ಅವರೇ, ನಮಸ್ಕಾರ. ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸದ್ಯಕ್ಕೆ ಇದೇ ಒಂದು ಘಟನೆ ಪೋಷಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಡ್ಮಿಷನ್ ಮಾಡ್ಕೊಳ್ಳುವಾಗ ಒಂದು ರೀತಿ ಹೇಳಿ, ಅಡ್ಮಿಷನ್ ಆದಮೇಲೆ ಬೇರೆ ರೀತಿ ಹೇಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈಗ ನಾವು ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆ ಸಹಜ. ಈಗ ಅಡ್ಮಿಷನ್ 50,000 ರೂಪಾಯಿ ಇವರು ಒಬ್ಬೊಬ್ಬರ ಕಡೆಯಿಂದ ಇಸ್ಕೊಂಡಿರೋದು. ಈಗ ಸ್ಟೇಟ್ ಸಿಲೆಬಸ್ ಇಲ್ಲ, ನಾವು CBSE ಮಾತ್ರ ಬೋಧನೆ ಮಾಡ್ತೀವಿ ಅಂತಂದರೆ ಈ 30 ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು? ಅಡ್ಮಿಷನ್ ಆಲ್ರೆಡಿ ಎಲ್ಲ ಸ್ಕೂಲ್ಗಳಲ್ಲಿ ಬಹುತೇಕ ಕ್ಲೋಸ್ ಆಗಿದೆ. ಸ್ಟೇಟು 110 ವರ್ಷ ಹಳೇದು, CBSE 20 ವರ್ಷ ಆಗಿದೆ. ಆವಾಗಿಂದನೂ ನಮಗೆ ರೆಕಗ್ನಿಷನ್ ಕೊಡ್ತಾನೆ ಇದ್ದಾರೆ, ನಾವು ಕಂಟಿನ್ಯೂ ಮಾಡ್ತಾನೆ ಇದ್ವಿ, ಎಲ್ಲದೂ ಆಗ್ತಾಯಿತ್ತು. ಈಗ ಜಾನ್ವರಿಯಿಂದ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ನೀವು ಒಂದೇ ಕಾಂಪೌಂಡಲ್ಲಿ ನಡೆಸ್ತಾ ಇದ್ದೀರಾ ಅಂತ ಅದು ಕೊಟ್ಟಿದ್ವಿ. ಅದೇ ಬೇರೆ ಕಾಂಪೌಂಡ್, CBSE ಸ್ಟೇಟ್ ಬೋರ್ಡು ಬೇರೆ ಕಾಂಪೌಂಡು, ಇವೆಲ್ಲ ಹೇಳಿದ್ದೀವಿ. ಹೇಳಿ ಎಲ್ಲ ಅಂದರು ಹೌದು ಅಂದರು, ಇನ್ಸ್ಪೆಕ್ಷನ್ ಮಾಡಿದ್ರು, ಎಲ್ಲ ಮಾಡ್ಕೊಂಡು ಹೋದರು ಡಿಪಾರ್ಟ್ಮೆಂಟಿಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಖಾಸಗಿ ಶಾಲೆಗಳು ಈ ರೀತಿ ಆಟ ಆಡೋದು ಇದೇ ಮೊದಲಲ್ಲ, ಪ್ರತಿ ಸಾರಿಯೂ ಈ ರೀತಿಯ ಆಟಗಳನ್ನು ಆಡ್ತಾನೆ ಇರ್ತಾರವರು. ಇವರಿಗೆ ಕಡಿವಾಣ ಹಾಕಬೇಕಾಗಿರುವಂಥದ್ದು ಶಿಕ್ಷಣ ಇಲಾಖೆ ಇನ್ನೂ ನಿದ್ರೆಯಿಂದ ಎದ್ದೇ ಇಲ್ವಾ? ಪ್ರತಿ ಸಾರಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುವಾಗ ಇದೇ ರಾಗ. ಇವರಿಗೆ ಬಿಸಿ ಮುಟ್ಸೋದು ಯಾರು? ಯಾವಾಗ ಮುಟ್ಸೋದು?
ಎಸ್ ಶ್ರೀಪಾದ್, ಇದೇ ಪ್ರಶ್ನೆ ಮೂಡ್ತಾನೆ ಇರುವಂಥದ್ದು ಇಲ್ಲಿ. ಈ ಒಂದು ಮಹಿಳಾ ಸೇವಾ ಸಮಾಜ ಶಾಲೆ ಏನಿದೆ, ಇದು 110 ವರ್ಷದ ಹಳೆಯ ಶಾಲೆ. ಈ ಒಂದು ಶಾಲೆಯನ್ನು ನಂಬಿ ಸುಮಾರು 30 ಜನ ಪೇರೆಂಟ್ಸು ಅಡ್ಮಿಷನ್ ಅನ್ನು ತಗೊಳ್ತಾರೆ. ಅದು ಜನವರಿ ತಿಂಗಳಲ್ಲಿ ಪರ್ಮಿಷನ್ ಇಲ್ಲ ಅಂದಿದ್ರೆ ಯಾಕೆ ಕೊಡಬೇಕಿತ್ತು ಅನ್ನುವಂಥದ್ದು ಪೋಷಕರ ಪ್ರಶ್ನೆ. ಜನವರಿ ತಿಂಗಳಲ್ಲಿ ಅಡ್ಮಿಷನ್ ತಗೊಳ್ತಾರೆ. ಅದಾದ ನಂತರ ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಏನು ಕೂಡ ಅವರಿಗೆ ಮಾಹಿತಿಯನ್ನು ನೀಡಲ್ಲ. ಈಗ ಮೇ ತಿಂಗಳಾಯಿತು, ಯೂನಿಫಾರ್ಮ್ ತಗೊಳ್ಳಿ ಅಂತ ಹೇಳಿ ಮೆಸೇಜ್ ಕೂಡ ಮಾಡ್ತಾರೆ ಶಾಲಾ ಆಡಳಿತ ಮಂಡಳಿಯಿಂದ. ಅದನ್ನು ಅವರು ಪಾಲಿಸ್ತಾರೆ, ಯೂನಿಫಾರ್ಮ್ ಕೂಡ ತಗೊಳ್ತಾರೆ. ಇನ್ನೇನು 1ನೇ ತಾರೀಕು ಶಾಲೆ ಶುರು, ಅಡ್ಮಿಷನ್ ನಾವು ಹೋಗಬೇಕು ಅಂತ ಹೋಗಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಎಲ್ಲ ಆರನೇ ಅಂದರೆ 1ನೇ ಕ್ಲಾಸಿಗೆ ಜಾಯ್ನ್ ಆಗುವಂಥ ಮಕ್ಕಳು, 6 ವರ್ಷದ ಮಕ್ಕಳು, ಅವರ ಇದು 1ನೇ ಕ್ಲಾಸ್ ಇದು ಶುರು ಆಗಬೇಕಿತ್ತು. ಆದರೆ ಏಕಾಏಕಿ ಅವರಿಗೆ ಇವರು ಆ ಶಾಲಾ ಆಡಳಿತ ಮಂಡಳಿ, ನೀವು ಶಾಲೆಗೆ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ನೀವು ಇಲ್ಲಿಂದ ಹೊರಟೋಗಿ, ನಮಗೆ ಈಗ ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅಂತ ಅರ್ಥ ಆಗ್ತಾ ಇಲ್ಲ. ಈಗ ಬೆಂಗಳೂರಿನಲ್ಲಿ ಬಹುತೇಕ ಗೊತ್ತು, ಎಲ್ಲ ಶಾಲೆಗಳು ಕೂಡ ಕ್ಲೋಸ್ ಆಗಿದ್ದಾವೆ. ಅಡ್ಮಿಷನ್ ಈಗ ಬೆಂಗಳೂರಿನಲ್ಲಿ ಸೀಟ್ ಸಿಗಬೇಕು ಅಂದರೆ ಬಹಳ ಕಷ್ಟವಾಗುತ್ತೆ. 1.5-2 ಲಕ್ಷ, ಅವ್ರು 4-5 ಪಟ್ಟು ಡೊನೇಷನ್ ಕೇಳಿದ್ರು ಕೂಡ ಕಟ್ಟಬೇಕು. ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. ಅವರು ಮನೆ ಚೇಂಜ್ ಮಾಡ್ಕೊಂಡಿರ್ತಾರೆ, ಅವ್ರ ಕೆಲಸ ಚೇಂಜ್ ಮಾಡ್ಕೊಂಡಿರ್ತಾರೆ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಅವರಿಗೆ ಮತ್ತೆ ಟ್ರಾವೆಲ್ಗೆ ಅಂದರೆ ಹತ್ತಿರ ಇರಲಿ ಶಾಲೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲೇ ಮನೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಈ ರೀತಿ ಮಾಡಿದ್ದು ಎಷ್ಟು ಸರಿ? ನಾನು ಶಾಲಾ ಆಡಳಿತ ಮಂಡಳಿಯನ್ನು ಕೂಡ ಪ್ರಶ್ನೆ ಮಾಡಿದೆ. ಅವ್ರು ಹೇಳಿದ್ದು, ನಾವು BE ಅವ್ರ ಹತ್ರ ಕೇಳಿದ್ವಿ, ಅವರು ಲಿಖಿತವಾಗಿ ಹೇಳಿಲ್ಲ, ನಮಗೆ ಮೌಖಿಕವಾಗಿ ನೀವು ಅಡ್ಮಿಷನ್ ತಗೊಳ್ಳಿ, ನಿಮಗೆ ಪರ್ಮಿಷನ್ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಈಗಿಲ್ಲ ಅಂತ ಇದ್ದಾರೆ. ನಾವೇನು ಮಾಡೋಣ ಅಂತ ಶಾಲಾ ಆಡಳಿತ ಮಂಡಳಿ ಹೇಳ್ತಾ ಇದೆ. ಶಿಕ್ಷಣ ಇಲಾಖೆ ಇದೆ, ಅವರೇ ಇದನ್ನು ರಿಜೆಕ್ಟ್ ಮಾಡಿರುವಂಥದ್ದು. ಈ 30 ಜನರ ಅವರಿಗೆ ಅವ್ರ ಬದುಕು ಬೇಡವಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. 30 ವಿದ್ಯಾರ್ಥಿಗಳ ಬದುಕನ್ನು ಅತಂತ್ರ ಮಾಡಿದ್ದಿಲ್ಲಿ ಖಾಸಗಿ ಶಾಲೆದು ಒಂದು ತಪ್ಪು, ಅದಾದ ನಂತರ ಶಿಕ್ಷಣ ಇಲಾಖೆದು ನೇರ ತಪ್ಪಿದೆ. ಅವರು ಇದನ್ನ ಅಬ್ಸರ್ವ್ ಮಾಡಬೇಕಿತ್ತು. ಅಡ್ಮಿಷನ್ ಯಾಕೆ ತಗೊಂಡ್ರು, ಅವ್ರ ವಿರುದ್ಧ ಕ್ರಮ ಕೈಗೊಳ್ತಾರ, ಏನು ಕೂಡ ಇಲ್ಲಿ ಕೇಳೋರು ಹೇಳೋರು ಯಾರು ಇಲ್ದಂತಾಗಿದೆ ಈ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಡೆಗೆ. ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾಗೆ ಸಿಸಿಬಿ ನೋಟಿಸ್ ಕೊಟ್ಟಿದ್ದು ಸಿಸಿಬಿ ಅಧಿಕಾರಿಗಳಿಗೆ ಈಗ ಪ್ರಭಾವಿಗಳಿಂದ ಒತ್ತಡ ಹೆಚ್ಚಾಗ್ತಿದೆ ಅಂತ. ಕಾಲ್ಗಳ ಮೇಲೆ ಕಾಲ್ಗಳು, ಡ್ರಗ್ಸ್ ಸೇವಿಸಿದ್ದಕ್ಕೆ ದಂಡ ವಿಧಿಸಿ ಕೇಸನ್ನ ಕ್ಲೋಸ್ ಮಾಡಿ, ಈ ರೀತಿ ಸಲಹೆ ಕೊಡುವಂತಹ ಕೆಲಸ ಕೂಡ ಅಧಿಕಾರಿಗಳಿಂದ ಆಗ್ತಾ ಇದೆ. ಆದರೆ ಸಿಸಿಬಿ ಅಧಿಕಾರಿಗಳು ಮಾತ್ರ ಒತ್ತಡಕ್ಕೆ ಮಣಿತಿಲ್ಲ ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಒಳ್ಳೆಯದು. ನಾಳೆ ವಿಚಾರಣೆಗೆ ನಟಿ ಹೇಮಾ ಬರದೇ ಇದ್ರೆ 2ನೇ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೂ ಕೂಡ ಈಗ ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಂತೆ.